ತಿಳಿಸಿ ಹೇಳಬೇಕಾಗಿದೆ. ಇಂಥ ಕೆಲವು ದೊಡ್ಡ ಬಹುತರವಾದ ಕೆಲಸವನ್ನು SIT ಇವತ್ತು ಮಾಡ್ತಾಯಿದೆ. ಅದೇ ಕಾಲಕ್ಕೆ SIT ತಿಮ್ಮನೂಡಿಯವ್ರನ್ನೂ ಬಿಟ್ಟಿಲ್ಲ. ಇಲ್ಲಿವರೆಗೆ ಮಾತ್ರ ಹೆಗ್ಗಡೆ ಅವ್ರ ಮೇಲೆ ಆರೋಪ ಮಾಡಿಲ್ಲ SIT. ಯಾಕಂದರೆ ಮೊದಲು ಎಲ್ಲ ಸಾಕ್ಷಿಗಳನ್ನು ಇವತ್ತು ಸಂಗ್ರಹ ಮಾಡ್ತಾಯಿದ್ರು. ಯಾಕಂದರೆ ದೊಡ್ಡ ಪ್ರಮಾಣದಲ್ಲಿ ಹೆಗ್ಗಡೆ ಅವರು ಬೆಳೆದಿದ್ದಾರೆ. ಕಳೆದ 13 ವರ್ಷಗಳಾಯಿತು. ಯಾರು ಮಾಡಿದರು ನಮ್ಮ ಸೌಜನ್ಯ ಹತ್ಯೆ ಅನ್ನೋದನ್ನು ಇವತ್ತಿಗೆ ಬಿಡಿಸ್ಲಿಕ್ಕೆ ಆಗ್ತಾಯಿಲ್ಲ. ಒಂದೇ ಒಂದು ಪ್ರಕರಣ ಹಾಗೆ ಮುಂದೆ ಹೋಗ್ತಾ ಇದೆ. CBIಯಿಂದ ಆಗಲಿಲ್ಲ, ಮತ್ತೊಂದು ಆಗಲಿಲ್ಲ. ಹೀಗಾಗಿ ಅಲ್ಲಿ ಈ ತನಿಖೆ ಮಾಡುತ್ತಿರುವಂಥ ಈ SITಗೆ ಗುರುತರವಾದ ಹೊರೆ ಅವ್ರ ಮೇಲೆ ಅದ. ಇದು ಎಲ್ಲರೂ ಎಲ್ಲೂ ಸಿಕ್ಕಾಕೊಂಡಿಲ್ಲ ಹೆಗ್ಗಡೆಯವರು. ಆದರೆ ಸಂಶಯ ಅವ್ರ ಕಡೆ ಹೋಗ್ತಾ ಇದೆ. ಯಾರಪ್ಪ ಮಾಡಿದರು ಅವ್ರ ಕಣ್ಣು ತಪ್ಪಿಸಿ ಅಂತೇಳಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದ್ರೆ ತನಿಖೆ ಮಾಡ್ತಾ ಇದ್ದಾರೆ, ಸಮಯ ತಗೊಳ್ತದ. ಅದು 2 ದಿವಸ ಅಲ್ಲೋ ತಿಂಗಳಲ್ಲಿ ಮುಗಿಯುವಂಥದ್ದಲ್ಲ. ಅದಕ್ಕೆ ಪರಮೇಶ್ವರ್ ಅವ್ರಿಗೂ ಇದು ಗೊತ್ತು, ಸಿದ್ದರಾಮಯ್ಯವ್ರಿಗೂ ಗೊತ್ತು, ಎಲ್ಲರಿಗೂ ಗೊತ್ತಿದೆಯಲ್ಲ. ಇಷ್ಟು ದೊಡ್ಡ ಹಗರಣಗಳಾಗಿದ್ದಾವ. ಇವು ತನಿಖೆ ಆಗುವಾಗ ದಿನಗಳು ತಗೋತಾವ ಅಂತಾರೆ. ಇವತ್ತು ದೂರದಾರರು ಮೊದಲ ಇವತ್ತು ಅಟ್ಯಾಕ್ ಮಾಡ್ತಾಯಿದ್ದಾರೆ. ಯಾಕೋ ಏನೋ SIT ಬಿಟ್ಟಂಥ ವಿಷಯ. ಆದರೆ ದೂರುದಾರರು ದೂರು ಕೊಟ್ಟು ಯಾರು ದೂರು ಮಾಡಿದಾರಲ್ಲ ಅವರು ಇನ್ನೂ ಎನ್ಕ್ವೈರಿ ಮಾಡ್ತಾ ಇಲ್ಲ. ಯಾಕೆ? ಅದಕ್ಕೆ SITಗೆ ನಾವು ಇನ್ನೂ ಸ್ವಲ್ಪ ಸಮಯ ಕೊಡಬೇಕಾಗ್ತದೆ. ಖಚಿತವಾಗಿ ಡಾಕ್ಯುಮೆಂಟರಿ ಎವಿಡೆನ್ಸ್ ತೊಗೊಂಡು ಅವರು ಮೋಸ್ಟ್ಲಿ ಅಟ್ಯಾಕ್ ಮಾಡುವಂಗೆ ಕಾಣ್ತಾ ಇದ್ದಾರೆ. ಈ ಕಾರಣಕ್ಕನ ಇವರು ನಮ್ಮ ಸಮೀಪ ಬರಬಾರ್ದು ಅನ್ನೋ ಕಾರಣಕ್ಕೂ ಮತ್ತೇನು ಗೊತ್ತಿಲ್ಲ. ಇತ್ತೀಚೆಗೆ ಒಂದು 2-3 ಫಂಕ್ಷನ್ಗಳಲ್ಲಿ ಸತ್ಯದರ್ಶನ ಫಂಕ್ಷನ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಅದರಲ್ಲಿ ಹೆಗ್ಗಡೆಯವರು ನಮ್ಮ SITಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ, ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಯಾಕೆ ಥ್ಯಾಂಕ್ಸ್ ಹೇಳುವಂಥದ್ದು ಇನ್ನೂ ಏನು ಕೊಟ್ಟಿಲ್ಲ, ಅವ್ರು ರಿಪೋರ್ಟು ಕೊಟ್ಟಿಲ್ಲ, ಇನ್ನೂ ಕ್ಲೀನ್ ಚಿಟ್ ತೋರಿಸಿಲ್ಲ. ಇಲ್ಲಪ್ಪ ಹೆಗ್ಗಡೆ ಅವರು ಕ್ಲೀನ್ ಚಿಟ್ ಆಗಿದ್ದಾರೆ ಅಂತೇಳಿ. ಅವರು ಯಾರ್ಯಾರು ಆರೋಪ ಮಾಡಿದ್ದಾರೆ ಗುರುತರವಾಗಿ ಅವ್ರನ್ನ ಕರೆಸಿ ಎನ್ಕ್ವೈರಿ ಮಾಡ್ತಾಯಿದ್ದಾರೆ. ಎಷ್ಟು ಸತ್ಯ ಎಷ್ಟು ಸುಳ್ಳ ಅಂತೇಳಿ. ಮತ್ತು ಅಲ್ಲಿ ಇವು ನಡೆದ ಗಂಟೆ ಸುಳ್ಳಿಲ್ಲ, ಇಲ್ಲೇ ನಡೆದು ಸತ್ಯ ಉಳಿದು ಹಂಗಂದ್ರೆ ಇದ್ದವ್ರು ಯಾರು? ಎಲ್ಲ ಕಾರಣಕ್ಕಾಗಿ ನಾವು ನಿತ್ಯವೂ ಅದೇನು ನಡೀತಾ ಇದೆ ನಿಮಗೆ ತಿಳಿಸುವಂಥ, ಜನರಿಗೆ ತಿಳಿಸುವಂಥ ಕೆಲಸ